ಸ್ನೇಹಿತರೆ, ಪ್ರತಿಯೊಂದು ನಗರವು ತನ್ನೊಳಗೆ ಒಂದಲ್ಲ ಒಂದು ರಹಸ್ಯವನ್ನು ಬಚ್ಚಿಟ್ಟುಕೊಂಡಿರುತ್ತದೆ ಎನ್ನುತ್ತಾರೆ. ಆದರೆ ಗೋವಾದಂತಹ ಸುಂದರ ನಗರವೇನಾದರೂ ತನ್ನ ಕಥೆಯನ್ನು ಬರೆಯಲು ಹೊರಟರೆ ಆ ಕಥೆ ಶಾಯಿಯಿಂದ ಅಲ್ಲ, ಹೆಣಗಳಿಂದಲೇ ಬರೆಯಲ್ಪಡುತ್ತದೆ. ಸಮುದ್ರದ ದಂಡೆಯ ಮೇಲಿರುವ ಈ ನಗರ ಹೊರಗಿನಿಂದ ನೋಡಲು ಎಷ್ಟು ಸುಂದರವಾಗಿದೆಯೋ ಒಳಗಿನಿಂದ ಅಷ್ಟೇ ಭಯಾನಕವಾಗಿದೆ. ಇಲ್ಲಿ ಕಾನೂನಿಗಿಂತ ಸಿಂಡಿಕೇಟ್ನ ಸಾಮ್ರಾಜ್ಯದ ಶಕ್ತಿಯೇ ಹೆಚ್ಚು ನಡೆಯುತ್ತದೆ. ಬಂದರು, ಕ್ಯಾಸಿನೋ, ಬಾರ್, ಸರ್ಕಸ್, ಡ್ರಗ್ಸ್, ಕಪ್ಪು ಮಾರುಕಟ್ಟೆಯಿಂದ ಹಿಡಿದು ರಾಜಕೀಯದವರೆಗೆ ಪ್ರತಿಯೊಂದು ಜಾಗದಲ್ಲೂ ಯಾವುದೋ ಒಂದು ಗ್ಯಾಂಗ್ನ ಕಂಟ್ರೋಲ್ ಇದೆ. ಆದರೆ ಈ ಎಲ್ಲಾ ಗ್ಯಾಂಗ್ಸ್ಟರ್ಗಳ ನಡುವೆ ಒಬ್ಬನ ಹೆಸರಿದೆ. ಆ ಹೆಸರು ಕೇಳಿದರೇನೆ ಜನ ಹೆದರುತ್ತಾರೆ. ಅದೇ ರಾಯ. ರಾಯನಿಗೆ ತನ್ನ ತಾಕತ್ತು ತೋರಿಸಲು ಬಂದೂಕು ಹಿಡಿಯುವ ಅಗತ್ಯವೇ ಇರಲಿಲ್ಲ ಎನ್ನಲಾಗುತ್ತದೆ. ಅವನ ಪ್ರೆಸೆನ್ಸ್ ಒಂದಿದ್ದರೆ ಸಾಕು, ಎದುರಿಗಿದ್ದವನಿಗೆ ಅದೇ ಸಾಕಾಗುತ್ತಿತ್ತು. ಆದರೆ ಕ್ರಿಸ್ಮಸ್ನ ಒಂದು ರಾತ್ರಿ ರಾಯ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿ ಬಿಡುತ್ತಾನೆ. ರೆಬೆಕ್ಕಾ ಅವನನ್ನು ಸಾಯಿಸಿರಬಹುದು ಎಂದು ಜನ ಅಂದುಕೊಳ್ಳುತ್ತಾರೆ. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ರಾಯ ನಿಜವಾಗಿಯೂ ಸತ್ತು ಹೋಗಿದ್ದನ, ಅಥವಾ ಅವನ ಕಣ್ಮರೆಯ ಹಿಂದೆ ಇಡೀ ಇಂಟರ್ನ್ಯಾಷನಲ್ ಅಂಡರ್ವರ್ಲ್ಡ್ ಅನ್ನೇ ನಡುಗಿಸುವಂತಹ ದೊಡ್ಡ ರಹಸ್ಯವಿತ್ತ? ಬನ್ನಿ, ಹಾಗಿದ್ದರೆ ಟಾಕ್ಸಿಕ್ ಸಿನಿಮಾದ ಪೂರ್ತಿ ಕಥೆಯನ್ನು ತಿಳಿದುಕೊಳ್ಳೋಣ. ಕಥೆ ಶುರುವಾಗುವುದು ಒಂದು ಹಳೆಯ ಚರ್ಚ್ನಿಂದ. ಈ ಚರ್ಚ್ನಲ್ಲಿ ಗಂಗಾ ಕಳೆದ ಕೆಲವು ವರ್ಷಗಳಿಂದ ಜಗತ್ತಿನ ಕಣ್ಣಿಗೆ ಬೀಳದೆ ಅಡಗಿಕೊಂಡು ಬಾಳುತ್ತಿದ್ದಾಳೆ. ಈಗ ಆಕೆಗೆ ವಯಸ್ಸಾಗಿದೆ. ಆಕೆಯ ಜೊತೆ ಕಾಲೇಜಿನಲ್ಲಿ ಓದುತ್ತಿರುವ ಮಗಳು ನೀಲಾ ಕೂಡ ಇದ್ದಾಳೆ. ಗಂಗಾ ತನ್ನ ಜೀವನದ ಬಹುಪಾಲು ಸಮಯವನ್ನು ಒಂದು ದೊಡ್ಡ ರಹಸ್ಯವನ್ನು ಮುಚ್ಚಿಡಲು ಕಳೆದಿದ್ದಾಳೆ. ಆದರೆ ಒಂದು ದಿನ ಎಲ್ಲವೂ ದಿಢೀರನೆ ಬದಲಾಗಿ ಬಿಡುತ್ತದೆ. ನೀಲಾ ಕಾಲೇಜಿನಿಂದ ಮನೆಗೆ ವಾಪಸ್ ಬರುತ್ತಿರುತ್ತಾಳೆ. ಆಗ 4 ಕಾರುಗಳು ಬಂದು ಆಕೆಯ ಎದುರು ನಿಲ್ಲುತ್ತವೆ. ಕೆಲ ಗನ್ ಹಿಡಿದ ಗೂಂಡಾಗಳು ಹೊರಗೆ ಬಂದು ನೀಲಾನನ್ನು ಬಲವಂತವಾಗಿ ಕಾರಿನಲ್ಲಿ ಕುಳ್ಳಿರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ. ನೀಲಾಗೆ ಏನಾಗುತ್ತಿದೆ ಎಂದು ತಿಳಿಯುವಷ್ಟರಲ್ಲಿ ಕಾರು ಹೊರಟು ಹೋಗಿರುತ್ತದೆ. ಸ್ವಲ್ಪ ಸಮಯದ ನಂತರ ಸಲ್ವಾಡೋರ್ ಚರ್ಚ್ಗೆ ಬಂದು ಯಾರೋ ಕೆಲವರು ನೀಲಾನನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರೆ ಎಂಬ ವಿಚಾರವನ್ನು ಗಂಗಾಗೆ ತಿಳಿಸುತ್ತಾನೆ. ಗಂಗಾ ತನ್ನ ಮಗಳಿಗಾಗಿ ಗಾಬರಿಯಾಗುತ್ತಾಳೆ. ಆದರೆ ಅಷ್ಟರಲ್ಲೇ ಚರ್ಚ್ನ ಗೇಟ್ ಹತ್ತಿರ ಕರ್ಮಾಡಿ ಬರುತ್ತಾನೆ. ಅವನು ಗಂಗಾಗೆ, ನಮ್ಮ ಹತ್ತಿರ ಸಮಯವಿಲ್ಲ, ಈ ಚರ್ಚ್ ಮೇಲೆ ಯಾವಾಗ ಬೇಕಾದರೂ ಅಟ್ಯಾಕ್ ಆಗಬಹುದು. ನೀನು ರಾಯನನ್ನು ತಕ್ಷಣವೇ ಇಲ್ಲಿಂದ ಬೇರೆ ಸುರಕ್ಷಿತ ಜಾಗಕ್ಕೆ ಕರೆದುಕೊಂಡು ಹೋಗಬೇಕು ಎನ್ನುತ್ತಾನೆ. ಅದಕ್ಕೆ ಗಂಗಾ, ರಾಯ ಆಮೇಲೆ, ಮೊದಲು ನನ್ನ ಮಗಳನ್ನು ಉಳಿಸಿಕೊಳ್ಳುವುದು ಮುಖ್ಯ ಎಂದು ಉತ್ತರಿಸುತ್ತಾಳೆ. ಇಲ್ಲೇ ಸಿನಿಮಾ ಒಂದು ದೊಡ್ಡ ಟ್ವಿಸ್ಟ್ ಕೊಡುತ್ತದೆ. ಅದನ್ನು ಕೇಳಿದರೆ ಇಡೀ ಕಥೆಯೇ ಬದಲಾಗಿ ಬಿಡುತ್ತದೆ. ರಾಯ 12 ವರ್ಷಗಳಿಂದ ಕೋಮಾದಲ್ಲಿದ್ದಾನೆ. ಹೌದು, ರಾಯ ಕಳೆದ 12 ವರ್ಷಗಳಿಂದ ಕೋಮಾದಲ್ಲಿ ಬಿದ್ದಿದ್ದಾನೆ. ಚರ್ಚ್ ಒಳಗಿರುವ ಒಂದು ಗುಪ್ತ ಕೋಣೆಯಲ್ಲಿ ಅವನನ್ನು ಬಚ್ಚಿಡಲಾಗಿದೆ. ಅವನ ಟ್ರೀಟ್ಮೆಂಟ್ ಮತ್ತು ಆರೈಕೆಯನ್ನು ಸಲ್ವಾಡೋರ್ ಮಾಡುತ್ತಿದ್ದಾನೆ. ಅಂದರೆ ಯಾವ ರಾಯನ ಹೆಸರು ಕೇಳಿ ಇಡೀ ಅಂಡರ್ವರ್ಲ್ಡ್ ನಡುಗುತ್ತಿತ್ತೋ ಅದೇ ರಾಯ ಕಳೆದ 12 ವರ್ಷಗಳಿಂದ ಒಂದು ಮಂಚದ ಮೇಲೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ. ಆದರೆ ಈಗ ಶತ್ರುಗಳಿಗೆ ಅವನು ಅಡಗಿರುವ ಜಾಗದ ಸುಳಿವು ಸಿಕ್ಕಿಬಿಟ್ಟಿದೆ. ಹಾಗಾಗಿ ಸಲ್ವಾಡೋರ್ ತಡಮಾಡದೆ ರಾಯನನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿ ಚರ್ಚ್ನಿಂದ ಹೊರಗೆ ಕರೆದುಕೊಂಡು ಹೋಗಿ ಬೇರೆ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡುತ್ತಾನೆ. ಅತ್ತ ಗಂಗಾ ಮತ್ತು ಕರ್ಮಾಡಿ ನೀಲಾನನ್ನು ಹುಡುಕಲು ಹೊರಡಲು ತಯಾರಾಗುತ್ತಾರೆ. ಇಷ್ಟರಲ್ಲೇ ಚರ್ಚ್ ಮೇಲೆ ದಾಳಿ ನಡೆಯುತ್ತದೆ. 4 ಕಡೆಯಿಂದ ಗುಂಡಿನ ಸದ್ದು ಮೊಳಗಲು ಶುರುವಾಗುತ್ತದೆ. ಕರ್ಮಾಡಿ ತಡೆದುಕೊಳ್ಳುವಷ್ಟರಲ್ಲೇ ಅವನ ಮೇಲೆ ಸರಣಿ ಗುಂಡುಗಳ ಮಳೆ ಹರಿಯುತ್ತದೆ. ಕೆಲವೇ ಸೆಕೆಂಡುಗಳಲ್ಲಿ ಕರ್ಮಾಡಿಯ ದೇಹ ಜಾಲರಿಯಾಗಿ ಅವನು ಅಲ್ಲೇ ಪ್ರಾಣ ಬಿಡುತ್ತಾನೆ. ಇದಾದ ನಂತರ ಅಲ್ಲಿಗೆ ಜಾನ್ ಮತ್ತು ಚಾರ್ಲ್ಸ್ ಬರುತ್ತಾರೆ. ಅವರು ಗಂಗಾನನ್ನು ನೋಡುತ್ತಲೇ, ಇಷ್ಟು ವರ್ಷಗಳಿಂದ ನೀನು ಇಲ್ಲೇ ಬಚ್ಚಿಟ್ಟುಕೊಂಡಿದ್ದೀಯಾ ಎಂದು ಕೇಳ್ತಾರೆ. ಆಮೇಲೆ ನೇರವಾಗಿ ಒಂದು ಪ್ರಶ್ನೆ ಹಾಕ್ತಾರೆ, ರೆಡ್ ಬ್ಯಾಗ್ ಎಲ್ಲಿದೆ? ಗಂಗಾ, ನನ್ನ ಹತ್ತಿರ ರೆಡ್ ಬ್ಯಾಗ್ ಇಲ್ಲ ಅಂತ ನೇರವಾಗಿ ಹೇಳ್ತಾಳೆ. ಆದರೆ ಜಾನ್ ಮತ್ತು ಚಾರ್ಲ್ಸ್ ಆಕೆಯ ಮಾತು ನಂಬುವುದಿಲ್ಲ. ಅವರು ಗಂಗಾನನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿ ಎಲಿಜಬೆತ್ ಎದುರು ನಿಲ್ಲಿಸುತ್ತಾರೆ. ಎಲಿಜಬೆತ್ ಕೂಡ ಗಂಗಾಗೆ ಅದೇ ಪ್ರಶ್ನೆ ಕೇಳ್ತಾಳೆ, ರೆಡ್ ಬ್ಯಾಗ್ ಎಲ್ಲಿದೆ? ಗಂಗಾ ಸುಮ್ಮನಿರುತ್ತಾಳೆ. ಆಕೆಯ ಮೇಲೆ ಹಲ್ಲೆ ನಡೆಸಿ ಭೀಕರವಾಗಿ ಟಾರ್ಚರ್ ಕೊಡ್ತಾರೆ. ಆದರೂ ಗಂಗಾ ತನ್ನ ನಿರ್ಧಾರ ಬದಲಾಯಿಸುವುದಿಲ್ಲ. ಕೊನೆಗೆ ಆಕೆ, ರೆಡ್ ಬ್ಯಾಗ್ ನನ್ನ ಬಳಿ ಇಲ್ಲ. ಆದರೆ ಅದು ನಿಮಗೇನಾದರೂ ಬೇಕಿದ್ದರೆ ಮೊದಲು ನನ್ನ ಮಗಳನ್ನು ನನ್ನ ಕಣ್ಣೆದುರು ಕರೆತನ್ನಿ ಎನ್ನುತ್ತಾಳೆ. ಎಲಿಜಬೆತ್ ತಕ್ಷಣ ತನ್ನ ಆಳುಗಳನ್ನು ನೀಲಾನನ್ನು ಕಿಡ್ನಾಪ್ ಮಾಡಿದ ಗ್ಯಾಂಗ್ನ ಬೆನ್ನಟ್ಟಲು ಕಳುಹಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಪೂರ್ತಿ ಗ್ಯಾಂಗ್ ನೀಲಾನ ಜೊತೆ ಎಲಿಜಬೆತ್ ಎದುರು ಬಂದು ನಿಲ್ಲುತ್ತದೆ. ತನ್ನ ಮಗಳು ಸುರಕ್ಷಿತವಾಗಿರುವುದನ್ನು ಕಂಡ ಗಂಗಾ ಕೊನೆಗೆ ಒಂದು ಹೆಸರು ಹೇಳುತ್ತಾಳೆ. ಆ ಹೆಸರು ಕೇಳಿ ಜಾನ್ ಮತ್ತು ಚಾರ್ಲ್ಸ್ ಮುಖದ ಬಣ್ಣವೇ ಹಾರಿಹೋಗುತ್ತದೆ. ಗಂಗಾ ಹೇಳ್ತಾಳೆ, ರೆಡ್ ಬ್ಯಾಗ್ ರಾಯನ ಹತ್ತಿರ ಇದೆ. ರಾಯನ ಹೆಸರು ಕೇಳುತ್ತಿದ್ದಂತೆಯೇ ಅಲ್ಲಿದ್ದವರ ಮುಖವೆಲ್ಲ ಬದಲಾಗಿ ಹೋಗುತ್ತದೆ. ಎಲಿಜಬೆತ್ ಆಶ್ಚರ್ಯದಿಂದ, ಯಾರೀ ರಾಯ ಎಂದು ಕೇಳ್ತಾಳೆ. ಆ ಒಂದು ಪ್ರಶ್ನೆಯೊಂದಿಗೆ ಕಥೆ 12 ವರ್ಷ ಹಿಂದಕ್ಕೆ ಹೋಗುತ್ತದೆ. ಅದು 12 ವರ್ಷಗಳ ಹಿಂದೆ. ಇಲ್ಲಿ ರೆಬೆಕ್ಕಾ ಮತ್ತು ಕರ್ಮಾಡಿ ಒಂದು ಗುಪ್ತ ಡೀಲ್ ಮಾಡುತ್ತಿರುತ್ತಾರೆ. ರೆಬೆಕ್ಕಾ ಕರ್ಮಾಡಿಗೆ ಬ್ಲ್ಯಾಕ್ ಬಾಕ್ಸ್ ಕೊಟ್ಟು ಬದಲಾಗಿ ರೆಡ್ ಬ್ಯಾಗ್ ಪಡೆಯುತ್ತಿರುತ್ತಾಳೆ. ಆದರೆ ಡೀಲ್ ಮುಗಿಯುವಷ್ಟರಲ್ಲೇ ಅಲ್ಲಿಗೆ ಟೋನಿ ತನ್ನ ಶಸ್ತ್ರಸಜ್ಜಿತ ಗೂಂಡಾಗಳ ಜೊತೆ ಅಟ್ಯಾಕ್ ಮಾಡುತ್ತಾನೆ. ಕರ್ಮಾಡಿ ಒಬ್ಬನೇ ವೈರಿಗಳ ವಿರುದ್ಧ ಹೋರಾಡಲು ಶುರು ಮಾಡುತ್ತಾನೆ. ಟೋನಿಯ ಆಳುಗಳು ರೆಬೆಕ್ಕಾಗೆ ಶೂಟ್ ಮಾಡಲು ಹೋಗುವಷ್ಟರಲ್ಲೇ ಪರಿಸ್ಥಿತಿ ದಿಢೀರನೆ ಬದಲಾಗುತ್ತದೆ.
ಕೆಲವೇ ಸೆಕೆಂಡುಗಳಲ್ಲಿ ಕಬ್ಬಿಣದ ಸರಪಳಿಗಳು ಬಂದು ಗೂಂಡಾಗಳ ಕೈಕಾಲುಗಳನ್ನು ಸುತ್ತಿಕೊಳ್ಳುತ್ತವೆ. ಆ ಸರಪಳಿಗಳು ಅವರನ್ನು ಗಾಳಿಯಲ್ಲಿ ತೂಗಾಡಿಸುತ್ತವೆ. ಆ ಸರಪಳಿಯ ಇನ್ನೊಂದು ತುದಿಯನ್ನು ಒಬ್ಬ ಆಳು ಹಿಡಿದುಕೊಂಡಿರುತ್ತಾನೆ. ಅವನೇ ರಾಯ. ಇದೇ ರಾಯನ ಮೊದಲ ಧಮಾಕಾದಾರ್ ಎಂಟ್ರಿ. ರಾಯ ಒಂದೇ ಒಂದು ಮಾತಾಡದೆ ಶತ್ರುಗಳ ಮೇಲೆ ಬಿದ್ದು ಚೆಚ್ಚಲು ಶುರು ಮಾಡುತ್ತಾನೆ. ಕೆಲವೇ ಕ್ಷಣಗಳಲ್ಲಿ ಇಡೀ ಹಾಲ್ ಯುದ್ಧಭೂಮಿಯಾಗಿ ಬದಲಾಗುತ್ತದೆ. ರಾಯ ಪ್ರತಿಯೊಬ್ಬ ಗೂಂಡಾನನ್ನು ಮುಗಿಸುತ್ತಾ ಹೋಗುತ್ತಾನೆ. ಅರ್ಧಕ್ಕಿಂತ ಹೆಚ್ಚು ಜನ ಅಲ್ಲೇ ಹೆಣವಾಗುತ್ತಾರೆ. ಉಳಿದವರು ಪ್ರಾಣ ಉಳಿಸಿಕೊಂಡು ಓಡಿ ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ರಾಯ ನೇರವಾಗಿ ಟೋನಿಯ ಎದುರು ಬಂದು ನಿಲ್ಲುತ್ತಾನೆ. ಆದರೆ ಅವನನ್ನು ಸಾಯಿಸುವ ಮುನ್ನ ಒಂದೇ ಒಂದು ಪ್ರಶ್ನೆ ಕೇಳ್ತಾನೆ, ವೀರ ಎಲ್ಲ ಸಿಗ್ತಾನೆ? ಭಯದಿಂದ ನಡುಗುತ್ತಿದ್ದ ಟೋನಿ, ಸಂಜೆ ಪ್ಯಾರಡೈಸ್ ಸರ್ಕಸ್ನಲ್ಲಿ ವೀರ ಸಿಗ್ತಾನೆ ಅಂತ ಹೇಳ್ತಾನೆ. ಆದರೆ ಟೋನಿ ಇನ್ನೇನೋ ಹೇಳುವಷ್ಟರಲ್ಲೇ ರೆಬೆಕ್ಕಾ ಅವನಿಗೆ ಗುಂಡಿಟ್ಟು ಸಾಯಿಸಿಬಿಡುತ್ತಾಳೆ. ಈಗ ರಾಯ ಮತ್ತು ರೆಬೆಕ್ಕಾನ ಮುಂದಿನ ಗುರಿ ವೀರ. ಇಬ್ಬರೂ ಹಳೆಯ ಸರ್ಕಸ್ಗೆ ತಲುಪುತ್ತಾರೆ. ವೀರ ಏನು ಸಾಮಾನ್ಯ ಗ್ಯಾಂಗ್ಸ್ಟರ್ ಆಗಿರಲಿಲ್ಲ. ಬಾರ್, ಕ್ಯಾಸಿನೋ, ಸರ್ಕಸ್, ಕಪ್ಪು ಮಾರುಕಟ್ಟೆ, ಡ್ರಗ್ಸ್ನಿಂದ ಹಿಡಿದು ರಾಜಕೀಯದವರೆಗೆ ಅವನ ನೆಟ್ವರ್ಕ್ ಹರಡಿಕೊಂಡಿತ್ತು. ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಗಳು ಮತ್ತು ರಾಜಕಾರಣಿಗಳು ಕೂಡ ಅವನ ಇಶಾರೆಗೆ ಕಾಯುತ್ತಿದ್ದರು. ಸಾವಿರಾರು ಜನ ಅವನ ಬಳಿ ಕೆಲಸ ಮಾಡುತ್ತಿದ್ದರು. ಆದರೆ ಆ ದಿನ ಮೊದಲ ಬಾರಿಗೆ ಅವನ ಎದುರು ಆತನಿಗೆ ಪರಿಚಯವೇ ಇಲ್ಲದ ಶತ್ರುವೊಬ್ಬ ಬಂದು ನಿಂತಿದ್ದ. ಸರ್ಕಸ್ನಲ್ಲಿ ರಾಯನ ಕಣ್ಣು ಮೊದಲ ಬಾರಿಗೆ ನಾಡಿಯಾಳ ಮೇಲೆ ಬೀಳುತ್ತದೆ. ಆಕೆ ಅಲ್ಲಿ ಪರ್ಫಾರ್ಮ್ ಮಾಡುತ್ತಿರುತ್ತಾಳೆ. ಆದರೆ ರಾಯ ಆಕೆಯ ಕಡೆಗೆ ಅಷ್ಟಾಗಿ ಗಮನ ಕೊಡುವುದಿಲ್ಲ. ಅದೇ ಸಮಯದಲ್ಲಿ ವೀರ ತನ್ನ ಬಾಡಿಗಾರ್ಡ್ಗಳ ಜೊತೆ ಅಲ್ಲಿಗೆ ತಲುಪುತ್ತಾನೆ. ಅವನ ಕಣ್ಣು ರೆಬೆಕ್ಕಾ ಮೇಲೆ ಬಿದ್ದ ತಕ್ಷಣವೇ ಈ ಇಡೀ ಸ್ಕೆಚ್ ತನಗಾಗಿಯೇ ಹಾಕಿದ್ದು ಅಂತ ಅವನಿಗೆ ಅರ್ಥವಾಗಿ ಬಿಡುತ್ತದೆ. ಅವನು ಅಲ್ಲಿಂದ ಓಡಿ ಹೋಗಲು ಯತ್ನಿಸುತ್ತಾನೆ. ಇಲ್ಲಿಂದಲೇ ರಾಯ ಮತ್ತು ವೀರ ನಡುವಿನ ಮೊದಲ ದೊಡ್ಡ ಫೈಟ್ ಶುರುವಾಗುತ್ತದೆ. ವೀರ ಕಾರು ಹತ್ತಿ ಎಸ್ಕೇಪ್ ಆಗಲು ನೋಡ್ತಾನೆ. ಆದರೆ ಹೊರಗಡೆ ರಾಯ ಈಗಾಗಲೇ ಅವನ ದಾರಿ ತಡೆದು ನಿಂತಿರುತ್ತಾನೆ. ಗುಂಡಿನ ಚಕಮಕಿ ನಡೆಯುತ್ತದೆ. ಕಾರಿನ ಗ್ಲಾಸ್ಗಳು ಪುಡಿಪುಡಿಯಾಗುತ್ತವೆ. ಎಲ್ಲೆಡೆ ಕಾಲ್ತುಳಿತ ಗೊಂದಲ ಉಂಟಾಗುತ್ತದೆ. ವೀರ ಹೇಗೋ ಪ್ರಾಣ ಉಳಿಸಿಕೊಂಡು ನುಸುಚಿ ಹೋಗುತ್ತಾನೆ. ಆದರೆ ಅವನ ಕಡೆಯ ಹಲವಾರು ಜನ ಹೆಣವಾಗುತ್ತಾರೆ. ಈ ಘಟನೆಯ ನಂತರವೇ ಇಡೀ ಅಂಡರ್ವರ್ಲ್ಡ್ನಲ್ಲಿ ಪ್ರಥಮ ಬಾರಿಗೆ ಒಂದು ಹೆಸರು ಬಹಿರಂಗವಾಗಿ ಹರಿದಾಡಲು ಶುರುವಾಗುತ್ತದೆ. ಅದೇ ರಾಯ. ರಾಯ ರೆಡ್ ಬ್ಯಾಗ್ ತೆಗೆದುಕೊಂಡು ತನ್ನ ಹಳೆಯ ಅಡಗುತಾಣಕ್ಕೆ ತಲುಪುತ್ತಾನೆ. ಅಲ್ಲಿ ಗೆಂಗಾ ಅವನಿಗಾಗಿ ಕಾಯುತ್ತಿರುತ್ತಾಳೆ. ಆದರೆ ಗೆಂಗಾ ಆ ಬ್ಯಾಗನ್ನು ಓಪನ್ ಮಾಡುವುದಿಲ್ಲ. ಬದಲಾಗಿ ಅದನ್ನು ಬಚ್ಚಿಟ್ಟು ಬಿಡುತ್ತಾಳೆ. ಏಕೆಂದರೆ ಈ ಬ್ಯಾಗ್ನ ಹಿಂದೆ ಬರೀ ಟೋನಿ ಅಥವಾ ವೀರ ಮಾತ್ರವಲ್ಲ, ಇಡೀ ಸಿಂಡಿಕೇಟ್ ಬಿದ್ದಿದೆ ಎಂಬುದು ಆಕೆಗೆ ಅರ್ಥವಾಗಿತ್ತು. ಈ ಮಧ್ಯೆ ಗೋವಾದ ಅತ್ಯಂತ ದೊಡ್ಡ ಸಿಂಡಿಕೇಟ್ ಡಾನ್ ಆಂಟೋನಿಗೆ ವೀರ ಸೋತ ವಿಚಾರ ತಿಳಿಯುತ್ತದೆ. ರಾಯನನ್ನು ಈಗಲೇ ತಡೆಯದಿದ್ದರೆ ತನ್ನ ಇಡೀ ಸಾಮ್ರಾಜ್ಯವೇ ಧೂಳೀಪಟವಾಗುತ್ತದೆ ಎಂದು ಅವನಿಗೆ ಅರಿವಾಗುತ್ತದೆ. ಆಂಟೋನಿ, ಜಾನ್ ಮತ್ತು ಚಾರ್ಲಿಗೆ ರಾಯನನ್ನು ಜೀವಂತವಾಗಿ ಹಿಡಿದು ತರಲು ಆರ್ಡರ್ ಮಾಡ್ತಾನೆ. ಜೊತೆಗೆ ಹಳೆಯ ಡಾನ್ ಸೀಸರ್ ಜೊತೆಗೂ ಕೈಜೋಡಿಸುತ್ತಾನೆ. ಈಗ ರಾಯನ ವಿರುದ್ಧ ಪ್ರಭಾವಿ ಶತ್ರುಗಳೆಲ್ಲ ಒಂದಾಗಿದ್ದರು. ರೆಬೆಕ್ಕಾ ರಾಯನಲ್ಲಿ ಕೇಳ್ತಾಳೆ, ಅಷ್ಟಕ್ಕೂ ಈ ರೆಡ್ ಬ್ಯಾಗ್ನಲ್ಲಿ ಏನಿದೆ? ಇದಕ್ಕಾಗಿ ಇಡೀ ನಗರವೇ ಒಬ್ಬರನ್ನೊಬ್ಬರು ಕೊಲ್ಲಲು ನಿಂತಿದೆಯಲ್ಲ. ಅದಕ್ಕೆ ರಾಯ ಬರೀ ಇಷ್ಟೇ ಹೇಳ್ತಾನೆ, ಇದರ ಬಗ್ಗೆ ಎಷ್ಟು ಕಮ್ಮಿ ಜನಕ್ಕೆ ಗೊತ್ತಿರುತ್ತೋ ಅಷ್ಟು ಹೆಚ್ಚು ಜನ ಜೀವಂತವಾಗಿ ಉಳಿತಾರೆ. ಇತ್ತ ಸರ್ಕಸ್ ಕಲಾವಿದೆ ನಾಡಿಯಾಗೆ ಯಾರು ತನ್ನನ್ನು ಫಾಲೋ ಮಾಡುತ್ತಿದ್ದಾರೆ ಅನ್ನಿಸಲು ಶುರುವಾಗುತ್ತದೆ. ಕೆಲವೊಮ್ಮೆ ಆ ವ್ಯಕ್ತಿ ಸರ್ಕಸ್ನಲ್ಲಿ ಕಂಡರೆ, ಇನ್ನು ಕೆಲವೊಮ್ಮೆ ಮನೆ ಹೊರಗೆ ಕಾಣಿಸುತ್ತಿದ್ದ. ನಾಡಿಯಾ ಈ ವಿಷಯವನ್ನು ತನ್ನ ತಂದೆ ಮನ್ಸೂರ್ಗೆ ತಿಳಿಸುತ್ತಾಳೆ. ಒಂದು ದಿನ ಮನ್ಸೂರ್ ಆ ವ್ಯಕ್ತಿಯನ್ನು ಹಿಡಿದು ಬಿಡುತ್ತಾರೆ. ಆಗ ಗೊತ್ತಾಗುತ್ತದೆ, ಅವನು ಬೇರೆ ಯಾರೂ ಅಲ್ಲ, ನಾಡಿಯಾಳ ಬಾಲ್ಯದ ಗೆಳೆಯ. ತನ್ನ ಎದುರಿಗಿರುವವಳು ಅದೇ ನಾಡಿಯಾ ಅಂತ ಅವನಿಗೆ ನಂಬಲು ಸಾಧ್ಯವಾಗಿರುವುದಿಲ್ಲ. ನಾಡಿಯಾ ಅವನನ್ನು ಮನೆಗೆ ಕರೆದುಕೊಂಡು ಬರುತ್ತಾಳೆ. ಆದರೆ ಈ ಹಳೆಯ ಗೆಳೆಯ ಮುಂದೊಂದು ದಿನ ತನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತಾನೆ ಎಂಬುದು ಆಕೆಗೆ ತಿಳಿದಿರುವುದಿಲ್ಲ. ಈಗ ರಾಯ ಮತ್ತು ಆಂಟೋನಿ ನಡುವೆ ನೇರ ಯುದ್ಧವೇ ಶುರುವಾಗುತ್ತದೆ. ಒಂದು ರಾತ್ರಿ ಗೋವಾದ ಶಕ್ತಿಶಾಲಿ ಮಂತ್ರಿಯೊಬ್ಬನ ಜೊತೆ ಆಂಟೋನಿಯ ಕೋಟ್ಯಂತರ ರೂಪಾಯಿಯ ಡೀಲ್ ನಡೆಯಲಿರುತ್ತದೆ. ಭದ್ರತೆಗಾಗಿ ಡಜನ್ಗಟ್ಟಲೆ ಗನ್ ಹಿಡಿದ ಗಾರ್ಡ್ಗಳು ಇರುತ್ತಾರೆ. ಆದರೆ ಅಲ್ಲಿಗೆ ರಾಯ ಒಬ್ಬನೇ ಬಂದು ನಿಲ್ಲುತ್ತಾನೆ. ಮೊದಲಿಗೆ ಎಲ್ಲರೂ ಅವನನ್ನು ನೋಡಿ ನಗುತ್ತಾರೆ. ಆದರೆ ಮಾರನೇ ಕ್ಷಣವೇ ರಾಯ ಅಟ್ಯಾಕ್ ಮಾಡಿಬಿಡುತ್ತಾನೆ. ಒಬ್ಬೊಬ್ಬರಾಗಿಯೇ ಗೂಂಡಾಗಳು ನೆಲಕ್ಕೆ ಉರುಳುತ್ತಾರೆ. ಕೆಲವೇ ನಿಮಿಷಗಳಲ್ಲಿ ಇಡೀ ಹಾಲ್ ಹೆಣಗಳ ರಾಶಿಯಿಂದ ತುಂಬಿ ಹೋಗುತ್ತದೆ. ಇದಾದ ನಂತರ ರಾಯ ನೇರವಾಗಿ ಮಂತ್ರಿಯ ಎದುರು ಹೋಗಿ ನಿಂತು ನೇರವಾಗಿ ಹೇಳ್ತಾನೆ, ಇನ್ಮುಂದೆ ಈ ನಗರದಲ್ಲಿ ಕಾನೂನು ನಡೆಯಲ್ಲ, ನನ್ನ ರಾಜ್ ನಡೆಯೋದು ಅಂತ ಹೇಳಿ ಆ ಮಂತ್ರಿಯನ್ನು ಸಾಯಿಸಿಬಿಡುತ್ತಾನೆ. ಇದನ್ನು ನೋಡಿ ಆಂಟೋನಿ ಮತ್ತು ಆತನ ಬೆಂಬಲಿಗರು ಬೆಚ್ಚಿ ಬೀಳುತ್ತಾರೆ. ಇಡೀ ಸಿಂಡಿಕೇಟ್ ಸನ್ನಿಡಿದಂತಾಗುತ್ತದೆ. ಏಕೆಂದರೆ ಮೊದಲ ಬಾರಿಗೆ ಯಾರೋ ಒಬ್ಬರು ಅವರ ಅತ್ಯಂತ ಶಕ್ತಿಶಾಲಿ ಮನುಷ್ಯನಿಗೆ ಬಹಿರಂಗ ಸವಾಲು ಹಾಕಿದ್ದರು. ಈಗ ಆಂಟೋನಿಗೆ ರಾಯ ಯಾವುದೇ ಸಾಧಾರಣ ಗ್ಯಾಂಗ್ಸ್ಟರ್ ಅಲ್ಲ ಎಂಬುದು ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅವನು ಒಬ್ಬನೇ ಇಡೀ ಸಿಂಡಿಕೇಟ್ಗೆ ದೊಡ್ಡ ಆಪತ್ತಾಗಿ ಪರಿಣಮಿಸಿದ್ದ. ರಾಯ ಸಾಲು ಸಾಲಾಗಿ ಮಾಡುತ್ತಿದ್ದ ಅಟ್ಯಾಕ್ಗಳಿಂದಾಗಿ ಆಂಟೋನಿಯ ಸಾಮ್ರಾಜ್ಯಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟವಾಗಲು ಶುರುವಾಯಿತು. ಅವನ ಸ್ವಂತ ಆಳುಗಳೇ, ಒಬ್ಬನೇ ಮನುಷ್ಯ ಇಡೀ ಸಿಂಡಿಕೇಟ್ ಮೇಲೆ ಹೇಗೆ ಇಷ್ಟೊಂದು ಭಾರಿ ಬೀಳುತ್ತಿದ್ದಾನೆ ಎಂದು ಪ್ರಶ್ನೆ ಮಾಡಲು ಶುರು ಮಾಡಿದರು. ಆಗಲೇ ಸೀಸರ್ ಒಂದು ಅಪಾಯಕಾರಿ ಪ್ರಕಟಣೆ ಮಾಡುತ್ತಾನೆ. ಅವನು ನಗರದ ಪ್ರತಿಯೊಂದು ಗ್ಯಾಂಗ್ಗೂ ಒಂದು ಆಫರ್ ಕೊಟ್ಟಾನೆ. ಯಾರು ರಾಯನ ತಲೆ ಕತ್ತರಿಸಿ ತರುತ್ತಾರೋ ಅವರೇ ಈ ನಗರದ ಹೊಸ ಕಿಂಗ್.
ಈಗ ರಾಯ ಬರೀ ಆಂಟೋನಿ ವಿರುದ್ಧ ಮಾತ್ರ ಹೋರಾಡುತ್ತಿರಲಿಲ್ಲ, ಇಡೀ ಅಂಡರ್ವರ್ಲ್ಡ್ ಅವನ ಬೆನ್ನ ಹಿಂದೆ ಬಿದ್ದಿತ್ತು. ಈ ಮಧ್ಯೆ ರೆಬೆಕ್ಕಾ ಯಾರಿಗೂ ಆದೆ ಗುಟ್ಟಾಗಿ ಒಬ್ಬ ಅನಾಮಧೇಯ ವ್ಯಕ್ತಿಯನ್ನು ಭೇಟಿಯಾಗುತ್ತಾಳೆ. ಆಕೆ ಅವನಲ್ಲಿ ಬರೀ ಇಷ್ಟೇ ಹೇಳ್ತಾಳೆ, ರಾಯನಿಗೆ ಇದರ ಬಗ್ಗೆ ಈಗಲೇ ಗೊತ್ತಾಗಬಾರದು. ಇನ್ನೊಂದೆಡೆ ನಾಡಿಯಾ ಮೇಲೆಯೂ ದಾಳಿಯಾಗುತ್ತದೆ. ಆದರೆ ರಾಯ ಸರಿಯಾದ ಸಮಯಕ್ಕೆ ಬಂದು ಆಕೆಯ ಪ್ರಾಣ ಉಳಿಸುತ್ತಾನೆ. ಇಲ್ಲಿಂದಲೇ ನಾಡಿಯಾಗೆ ರಾಯ ಹೊರಗಿನಿಂದ ಎಷ್ಟು ರಗಡಾಗಿ ಕಾಣಿಸ್ತಾನೋ ಒಳಗಿನಿಂದ ಅಷ್ಟೇ ಒಳ್ಳೆಯ ಮನುಷ್ಯ ಎಂಬುದು ಅರಿವಾಗಲು ಶುರುವಾಗುತ್ತದೆ. ಇಬ್ಬರೂ ದಿನ ಕಳೆದಂತೆ ಹತ್ತಿರವಾಗುತ್ತಾರೆ. ಆದರೆ ರಾಯನ ನಿಜವಾದ ಮಿಷನ್ ಇನ್ನೂ ಬಾಕಿ ಇತ್ತು. ಗೋವಾದಿಂದ ಹಿಡಿದು ಆಗ್ನೇಯ ಏಷ್ಯಾದವರೆಗೆ ಹರಡಿಕೊಂಡಿದ್ದ ಡ್ರಗ್ ನೆಟ್ವರ್ಕ್ ಅನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವುದು. ಅಷ್ಟರಲ್ಲಿ ಗಾಯಗೊಂಡಿದ್ದ ಕರ್ಮಾಡಿ ವಾಪಸ್ ಬರುತ್ತಾನೆ. ಅವನು ಗಂಗಾಗೆ, ಹೋಟೆಲ್ನಲ್ಲಿ ನಡೆದ ಅಟ್ಯಾಕ್ ಬರೀ ಸ್ಯಾಂಪಲ್ ಅಷ್ಟೇ, ಅಸಲಿ ಆಟ ಇನ್ನೂ ಬಾಕಿ ಇದೆ ಅಂತ ಹೇಳ್ತಾನೆ. ಸೀಸರ್ನ ತಂದೆ ತೀರಿ ಹೋಗಿರುತ್ತಾರೆ. ಅವರ ಅಂತ್ಯ ಸಂಸ್ಕಾರಕ್ಕಾಗಿ ಗೋವಾದ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಗಳೆಲ್ಲ ಒಂದು ಚರ್ಚ್ನ ಸ್ಮಶಾನದಲ್ಲಿ ಕಬ್ರಸ್ಥಾನ ಕಲೆತು ಬರುವವರಿದ್ದರು. ವೀರ, ಆಂಟೋನಿ, ಜಾನ್, ಚಾರ್ಲ್ಸ್ ಹಾಗೂ ಅನೇಕ ಪ್ರಭಾವಿ ಅಪರಾಧಿಗಳು ಅಲ್ಲಿಗೆ ಬರಬೇಕಿತ್ತು. ಗಂಗಾಗೆ ಅರ್ಥವಾಗುತ್ತದೆ, ರಾಯ ಈ ಚಾನ್ಸ್ ಅನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಆಕೆ ತಕ್ಷಣ ಗೋವಾಗೆ ಹೊರಡುತ್ತಾಳೆ. ಆದರೆ ದಾರಿಯಲ್ಲಿ ಆಕೆಯ ಮೇಲೆಯೂ ದಾಳಿಯಾಗುತ್ತದೆ. ಆದರೆ ಗಂಗಾ ಕೂಡ ಸಾಮಾನ್ಯ ಹೆಂಗಸಲ್ಲ. ಆಕೆ ಒಬ್ಬಳೇ ಅಟ್ಯಾಕ್ ಮಾಡಿದವರ ಮೇಲೆ ಬಿದ್ದು ಪ್ರತಿಯೊಬ್ಬರನ್ನು ಮುಗಿಸಿಬಿಡುತ್ತಾಳೆ. ಅತ್ತ ರಾಯ ನಾಡಿಯಾ ಜೊತೆ ತನ್ನ ಜೀವನದ ಕೆಲವು ಪ್ರಶಾಂತ ಕ್ಷಣಗಳನ್ನು ಕಳೆಯುತ್ತಿರುತ್ತಾನೆ. ಗಂಗಾ ಅಲ್ಲಿಗೆ ತಲುಪಿ ಸ್ಮಶಾನದಲ್ಲಿ ನಡೆಯಲಿರುವ ಸಂಚಿನ ಬಗ್ಗೆ ಆತನಿಗೆ ತಿಳಿಸುತ್ತಾಳೆ. ಆದರೆ ರಾಯ ನೇರವಾಗಿ ಹೇಳ್ತಾನೆ, ಈ ಹೋರಾಟ ನನ್ನದು, ಇದನ್ನು ನಾನು ಒಬ್ಬನೇ ಮುಗಿಸುತ್ತೇನೆ. ಹೀಗೆ ಹೇಳಿ ಅವನು ಒಬ್ಬನೇ ಸ್ಮಶಾನದ ಕಡೆಗೆ ಹೊರಡುತ್ತಾನೆ. ಆದರೆ ತನ್ನ ಅತ್ಯಂತ ಹತ್ತಿರದಲ್ಲೇ ಇರುವ ಮನುಷ್ಯ ತನ್ನ ನಂಬಿಕೆಗೆ ದ್ರೋಹ ಎಸಗಿದ್ದಾನೆ ಎಂಬ ಸಣ್ಣ ಸುಳಿವು ಅವನಿಗೆ ಇರುವುದಿಲ್ಲ. ರಾಯ ಹೋದ ತಕ್ಷಣವೇ ಸರ್ಕಸ್ ಮೇಲೆ ದಾಳಿಯಾಗುತ್ತದೆ. ಶಸ್ತ್ರಸಜ್ಜಿತ ಗೂಂಡಾಗಳು ನಾಡಿಯಾಳ ತಂದೆಯ ತಾಯಿ ಮನ್ಸೂರ್ ಮತ್ತು ತಾಯಿಯ ಮೇಲೆ ಭೀಕರ ದಾಳಿ ನಡೆಸುತ್ತಾರೆ. ಗಂಗಾ ಅಲ್ಲಿಗೆ ತಲುಪುತ್ತಾಳೆ. ಆದರೆ ಅಷ್ಟರಲ್ಲೇ ಕಾಲ ಮಿಂಚಿ ಹೋಗಿರುತ್ತದೆ. ಅವರಿಬ್ಬರನ್ನು ಕೊಲೆ ಮಾಡಲಾಗಿರುತ್ತದೆ. ತನ್ನ ಕಣ್ಣೆದುರೇ ಇದು ನಡೆಯುವುದನ್ನು ನೋಡಿ ಗಂಗಾಳ ಕೋಪ ನೆತ್ತಿಗೇರುತ್ತದೆ. ಆಕೆ ದಾಳಿಕೋರರನ್ನು ಅಲ್ಲಿಯೇ ಮುಗಿಸಿ ನಾಡಿಯಾನನ್ನು ಸುರಕ್ಷಿತ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾಳೆ. ಆದರೆ ನಾಡಿಯಾಳ ತಲೆಯಲ್ಲಿ ಈಗಾಗಲೇ ಒಂದು ಸುಳ್ಳು ಕಥೆಯನ್ನು ತುಂಬಿರುತ್ತಾರೆ. ತನ್ನ ತಂದೆ ತಾಯಿಯ ಸಾವು ನೋವಿನ ಹಿಂದೆ ರಾಯನ ಹಸ್ತವೇ ಇದೆ ಎಂದು ಆಕೆಯನ್ನು ನಂಬಿಸಿರುತ್ತಾರೆ. ಇದೇ ತಪ್ಪು ಕಲ್ಪನೆ ಮುಂದೆ ಹೋಗಿ ಇಡೀ ಕಥೆಯನ್ನೇ ಬುಡಮೇಲು ಮಾಡುವ ದೊಡ್ಡ ರಹಸ್ಯವಾಗುತ್ತದೆ. ಇತ್ತ ರಾಯ ಸ್ಮಶಾನ ತಲುಪಿರುತ್ತಾನೆ. ಅವನು ಮುಂಚಿತವಾಗಿಯೇ ಇಡೀ ಪ್ರದೇಶದಲ್ಲಿ ಬಾಂಬ್ ಸ್ಫೋಟಕಗಳ ಜಾಲ ಹೆಣೆದಿರುತ್ತಾನೆ. ಸಿಂಡಿಕೇಟ್ನ ದೊಡ್ಡ ದೊಡ್ಡ ಹೈಫೈ ರೌಡಿಗಳೆಲ್ಲ ಅಲ್ಲಿಗೆ ಬಂದು ನಿಲ್ಲುತ್ತಿದ್ದಂತೆ ಬ್ಲಾಸ್ಟ್, ಇಡೀ ಜಾಗವೇ ನಡಗಿ ಹೋಗುತ್ತದೆ. ಜನ ಪ್ರಾಣ ಉಳಿಸಿಕೊಳ್ಳಲು ಅತ್ತಿತ್ತ ಓಡಲು ಶುರು ಮಾಡುತ್ತಾರೆ. ಈ ಗೊಂದಲದ ಲಾಭ ಪಡೆದು ರಾಯ ಚರ್ಚ್ ಒಳಗಡೆ ನುಗ್ಗುತ್ತಾನೆ. ಅವನು ತನ್ನ ಗನ್ ಅನ್ನು ನೇರವಾಗಿ ವೀರ, ಆಂಟೋನಿ ಮತ್ತು ಸೀಸರ್ನತ್ತ ಗುರಿ ಮಾಡುತ್ತಾನೆ. ಆದರೆ ಡಜನ್ಗಟ್ಟಲೆ ಗೂಂಡಾಗಳು ಆತನ ಮೇಲೆ ಮುಗಿಬೀಳುತ್ತಾರೆ. ಇಲ್ಲಿಂದ ಶುರುವಾಗುತ್ತದೆ ಭೀಕರ ಕಾಳಗ. ರಾಯ ಒಬ್ಬನೇ ಪ್ರತಿಯೊಬ್ಬರ ಮೇಲೆಯೂ ಸವಾರಿ ಮಾಡುತ್ತಾನೆ. ಎಲ್ಲಕ್ಕಿಂತ ಮುಂಚೆ ಅವನು ವೀರನನ್ನು ಮುಗಿಸಿಬಿಡುತ್ತಾನೆ. ಇದಾದ ತಕ್ಷಣ ಆಂಟೋನಿ ಕೂಡ ಹೆಣವಾಗುತ್ತಾನೆ. ಈಗ ಸೀಸರ್, ಜಾನ್ ಮತ್ತು ಚಾರ್ಲ್ಸ್ ಮಾತ್ರ ಬಾಕಿ ಇರುತ್ತಾರೆ. ರಾಯ ಅವರನ್ನು ಮುಗಿಸಬೇಕು ಎನ್ನುವಷ್ಟರಲ್ಲೇ ಹಿಂದಿನಿಂದ ಗುಂಡಿನ ಸದ್ದು ಕೇಳಿಸುತ್ತದೆ. ಆ ಗುಂಡು ನೇರವಾಗಿ ರಾಯನಿಗೆ ತಗಲುತ್ತದೆ. ಎಲ್ಲರೂ ತಿರುಗಿ ನೋಡ್ತಾರೆ. ಬಂದೂಕು ಹಿಡಿದು ನಿಂತಿದ್ದು ರೆಬೆಕ್ಕಾ ರಾಯನಿಗೆ ದ್ರೋಹ ಎಸಗಿದಂತೆ ಕಾಣಿಸುತ್ತದೆ. ಜಾನ್ ಮತ್ತು ಚಾರ್ಲ್ಸ್ ಇದೇ ಗ್ಯಾಪ್ನಲ್ಲಿ ಅಲ್ಲಿಂದ ಕಾಲ್ಕಿತ್ತುತ್ತಾರೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿದು ಕಥೆ ಮತ್ತೆ ವರ್ತಮಾನಕ್ಕೆ ಪ್ರಸ್ತುತಕ್ಕೆ ಬರುತ್ತದೆ. ಎಲಿಜಬೆತ್ ಗಂಗಾನಲ್ಲಿ ಕೇಳ್ತಾಳೆ, ಹಾಗಾದ್ರೆ ರೆಬೆಕ್ಕಾ ರಾಯನನ್ನು ಸಾಯಿಸಿಬಿಟ್ಟಳ? ಆದರೆ ಗಂಗಾನಕ್ಕೂ ಹೇಳ್ತಾಳೆ, ರೆಬೆಕ್ಕಾ ಶೂಟ್ ಮಾಡಿದ್ದು ನಿಜ, ಆದ್ರೆ ರಾಯ ಇವತ್ತಿಗೂ ಜೀವಂತವಾಗಿದ್ದಾನೆ. ಎಲಿಜಬೆತ್ಗೆ ಶಾಕ್ ಆಗುತ್ತದೆ. ಆಕೆ ತಕ್ಷಣವೇ ಜಾನ್ ಮತ್ತು ಚಾರ್ಲ್ಸ್ಗೆ 48 ಗಂಟೆಯೊಳಗೆ ರಾಯ ಎಲ್ಲಿದ್ದರೂ ಹುಡುಕಿ ನನ್ನೆದುರು ತರಬೇಕು, ಜೀವಂತವೋ ಅಥವಾ ಹೆಣವೋ ಎಂದು ಆರ್ಡರ್ ಮಾಡ್ತಾಳೆ. ಆದರೆ ಅವರಿಬ್ಬರು ಹೆದರಿಕೆಯಿಂದ ನಮ್ಮಿಂದ ಆಗಲ್ಲ ಅಂತ ನೇರವಾಗಿ ನಿರಾಕರಿಸುತ್ತಾರೆ. ಎಲಿಜಬೆತ್ಗೆ ಹೇಡಿಗಳನ್ನು ಕಂಡರೆ ಆಗಿ ಬರುವುದಿಲ್ಲ. ಆಕೆ ಅವರಿಬ್ಬರನ್ನು ಅಲ್ಲೇ ಗುಂಡಿಟ್ಟು ಸಾಯಿಸಿಬಿಡುತ್ತಾಳೆ. ತಕ್ಷಣವೇ ಕೋಣೆಯ ಬಾಗಿಲು ತೆರೆಯುತ್ತದೆ. ಒಳಗೆ ಸೀಸರ್ ಬರುತ್ತಾನೆ. ಅವನ ಜೊತೆ ಒಬ್ಬ ಮನುಷ್ಯ ಬಂದಿರುತ್ತಾನೆ. ಅವನನ್ನು ನೋಡಿ ಎಲ್ಲರೂ ದಂಗಾಗಿ ಹೋಗುತ್ತಾರೆ. ಅವನ ಹೆಸರು ಟಿಕೆಟ್ ನೋಡಲು ಅಚ್ಚ ಅಸಲು ರಾಯನಂತೆಯೇ ಕಾಣಿಸುತ್ತಿದ್ದ. ಏಕೆಂದರೆ ಅಸಲಿ ರಹಸ್ಯವೇನೆಂದರೆ ಟಿಕೆಟ್ ಬೇರೆ ಯಾರೂ ಅಲ್ಲ, ರಾಯನ ಸ್ವಂತ ಮಗ. ಟಿಕೆಟ್ನ ದ್ವೇಷ. ಟಿಕೆಟ್ಗೆ ಚಿಕ್ಕಂದಿನಿಂದಲೂ ನಿನ್ನ ತಂದೆ ರಾಯ ನಿನ್ನ ತಾಯಿಗೆ ದ್ರೋಹ ಮಾಡಿದ ಎಂದೇ ಹೇಳಿಕೊಡಲಾಗಿತ್ತು. ಅವನ ತಾಯಿ ಒಬ್ಬ ರಷ್ಯನ್ ಮಹಿಳೆಯಾಗಿದ್ದು ರಾಯ ಹೋದ ಮೇಲೆ ಗೋವಾದಲ್ಲಿ ಒಂಟಿಯಾಗಿದ್ದಳು. ಆ ಒಂಟಿತನ ಮತ್ತು ನೋವು ಆಕೆಯನ್ನು ಕುಡಿತದ ದಾಸಿಯನ್ನಾಗಿ ಮಾಡಿತು. ಒಂದು ದಿನ ನಶೆಯಲ್ಲಿದ್ದಾಗ ಆಕೆಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗುತ್ತಾಳೆ. ಟಿಕೆಟ್ ತನ್ನ ತಾಯಿಯ ಸಾವಿಗೆ ಬರೀ ರಾಯನೇ ಕಾರಣ ಎಂದು ನಂಬಿರುತ್ತಾನೆ. ವರ್ಷಗಳಿಂದ ಅವನ ಮನಸ್ಸಿನಲ್ಲಿ ತನ್ನ ತಂದೆಯ ಮೇಲೆ ಸಿಟ್ಟು ಮತ್ತು ಸೇಡಿನ ಬೆಂಕಿ ಉರಿಯುತ್ತಿರುತ್ತದೆ. ಈಗ ತನ್ನ ತಂದೆಯನ್ನು ತಲುಪುವ ದಾರಿ ಸಿಗುತ್ತಿದೆ ಎಂದು ಗೊತ್ತಾಗುತ್ತಿದ್ದಂತೆ ಅವನು ನಕ್ಕು, ಐ ಆಮ್ ಕಮಿಂಗ್ ಡ್ಯಾಡಿ ಎನ್ನುತ್ತಾನೆ. ರಾಯ ಎಲ್ಲಿದ್ದಾನೆ ಎಂದು ತಿಳಿದುಕೊಳ್ಳಲು ಟಿಕೆಟ್ ಗಂಗಾಳ ಮಗಳು ನೀಲಾಗೆ ಭೀಕರವಾಗಿ ಟಾರ್ಚರ್ ಕೊಡುತ್ತಾನೆ.
ಕೊನೆಗೆ ಗಂಗಾ ಮನಸ್ಸು ಮುರಿದು ಸತ್ಯ ಹೇಳ್ತಾಳೆ. ರಾಯ ಚರ್ಚ್ನಲ್ಲಿ ಇದ್ದ, ಆದರೆ ಸಲ್ವಾಡೋರ್ ಅವನನ್ನು ಬೇರೆ ಕಡೆ ಕರೆದುಕೊಂಡು ಹೋಗಿದ್ದಾನೆ. ಆದರೆ ಈಗ ಅವನು ಎಲ್ಲಿದ್ದಾನೆ ಎಂಬುದು ನನಗೂ ಗೊತ್ತಿಲ್ಲ. ಇದಾದ ನಂತರ ಟಿಕೆಟ್ ತನ್ನ ಗರ್ಲ್ ಫ್ರೆಂಡ್ ಮೆಲಿಸಾ ಜೊತೆ ರಾಯನನ್ನು ಹುಡುಕಲು ಹೊರಡುತ್ತಾನೆ. ಆದರೆ ಇಲ್ಲೊಂದು ದೊಡ್ಡ ಸಸ್ಪೆನ್ಸ್ ಬಯಲಾಗುತ್ತದೆ. ಮೆಲಿಸಾ ಕೂಡ ಸಾಧಾರಣ ಹುಡುಗಿಯಲ್ಲ. ಆಕೆ ರಾಯನಿಂದ ಹತ್ಯೆಯಾದ ಆಂಟೋನಿಯ ಮಗಳು. ಅಂದರೆ ರಾಯ ಸಾಯಿಸಿದ ಆಂಟೋನಿಯ ಮಗಳು ಈಗ ರಾಯನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದಾಳೆ. ಟಿಕೆಟ್ಗೆ ತನ್ನ ತಾಯಿಯ ಸಾವಿನ ಸೇಡು, ಮೆಲಿಸಾಗೆ ತನ್ನ ತಂದೆಯ ಸಾವಿನ ಸೇಡು. ಇಬ್ಬರ ಏಕೈಕ ಟಾರ್ಗೆಟ್ ರಾಯ. ಎಲಿಜಬೆತ್ ಈಗ ಗಂಗಾನಲ್ಲಿ. ರೆಬೆಕ್ಕಾ ರಾಯನಿಗೆ ಶೂಟ್ ಮಾಡಿದ ಮೇಲೆ ಆಕೆಗೆ ಏನಾಯಿತು, ಮತ್ತೆ ನಾಡಿಯಾ ಎಲ್ಲಿದ್ದಾಳೆ ಎಂದು ಕೇಳ್ತಾಳೆ. ಕಥೆ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ರಾಯನಿಗೆ ಗುಂಡು ತಗಲಿದಾಗ ಅವನು ತಿರುಗಿ ನೋಡ್ತಾನೆ. ಎದುರಿಗೆ ರೆಬೆಕ್ಕಾ ಗನ್ ಹಿಡಿದು ನಿಂತಿರುತ್ತಾಳೆ. ಆದರೆ ನಿಜವಾದ ಆಟವೇ ಬೇರೆಯಾಗಿತ್ತು. ರೆಬೆಕ್ಕಾ ಹಿಂದುಗಡೆ ನಾಡಿಯಾ ನಿಂತಿರುತ್ತಾಳೆ. ಅಸಲಿಗೆ ಶೂಟ್ ಮಾಡಿದ್ದು ರೆಬೆಕ್ಕಾ ಅಲ್ಲ, ನಾಡಿಯಾ. ರೆಬೆಕ್ಕಾ ರಾಯನನ್ನು ಉಳಿಸಲು ಬಂದಿರುತ್ತಾಳೆ. ಆದರೆ ಆಕೆ ಏನಾದರೂ ಮಾಡುವಷ್ಟರಲ್ಲೇ ನಾಡಿಯಾ ಆಕೆಯ ಮೇಲೆಯೂ ಗುಂಡು ಹಾರಿಸಿಬಿಡುತ್ತಾಳೆ. ರಾಯ ಮತ್ತು ರೆಬೆಕ್ಕಾ ಇಬ್ಬರು ನೆಲಕ್ಕೆ ಉರುಳುತ್ತಾರೆ. ಆದರೆ ನಾಡಿಯಾ ಅಷ್ಟಕ್ಕೆ ನಿಲ್ಲುವುದಿಲ್ಲ. ಆಕೆ ರಾಯನ ಹತ್ತಿರ ಹೋಗಿ ಅವನ ಎದೆಗೆ ಇನ್ನೊಂದು ಗುಂಡು ಹೊಡೆಯುತ್ತಾಳೆ. ತನ್ನ ತಂದೆ ತಾಯಿಯನ್ನು ಸಾಯಿಸಿದ್ದು ರಾಯನೇ ಎಂದು ನಾಡಿಯಾ ಬಲವಾಗಿ ನಂಬಿರುತ್ತಾಳೆ. ಆದರೆ ಆಕೆ ಸಂಪೂರ್ಣವಾಗಿ ತಪ್ಪಾಗಿ ತಿಳಿದುಕೊಂಡಿರುತ್ತಾಳೆ. ಆಕೆಯ ಬಾಲ್ಯದ ಗೆಳೆಯ ಹೆಣೆದ ಕುತಂತ್ರದ ಬಲೆಯಲ್ಲಿ ರಾಯನೇ ಆಕೆಗೆ ದೊಡ್ಡ ಅಪರಾಧಿಯಾಗಿ ಕಾಣಿಸಿರುತ್ತಾನೆ. ನಾಡಿಯಾ ತನ್ನ ಸೇಡು ತೀರಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಸಲ್ವಾಡೋರ್ ಅಲ್ಲಿಗೆ ತಲುಪುತ್ತಾನೆ. ಅವನು ರಾಯ ಇನ್ನೂ ಉಸಿರಾಡುತ್ತಿರುವುದನ್ನು ನೋಡಿ ತಕ್ಷಣವೇ ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋಗಿ ಸುರಕ್ಷಿತ ಜಾಗಕ್ಕೆ ಸೇರಿಸುತ್ತಾನೆ. ಆದರೆ ದೇಹಕ್ಕೆ ಬಿದ್ದ ಗುಂಡುಗಳಿಂದಾಗಿ ರಾಯ ಮತ್ತೆ ಕೋಮಾಗೆ ಜಾರುತ್ತಾನೆ. ಇತ್ತ ನಾಡಿಯಾ ತನ್ನ ಬಾಲ್ಯದ ಗೆಳೆಯನನ್ನೇ ಮದುವೆಯಾಗಿ ಶಾಶ್ವತವಾಗಿ ದೇಶ ಬಿಟ್ಟು ಹೊರಟು ಹೋಗುತ್ತಾಳೆ. ರಾಯನ ಸ್ಥಿತಿ ತೀವ್ರ ಗಂಭೀರವಾಗಿರುತ್ತದೆ. ಪಾಲಿಸ್ ಅಧಿಕಾರಿಯಾಗಿದ್ದ ಕರ್ಮಾಡಿ ಸಲ್ವಾಡೋರ್ ಸಹಾಯದಿಂದ ರಾಯನನ್ನು ಶತ್ರುಗಳ ಕಣ್ಣಿಗೆ ಬೀಳದಂತೆ ಗುಪ್ತ ಸ್ಥಳದಲ್ಲಿ ಬಚ್ಚಿಡುತ್ತಾನೆ. ಹೀಗೆ ರಾಯ ಕಳೆದ 12 ವರ್ಷಗಳಿಂದ ಕೋಮಾದಲ್ಲೇ ಬಿದ್ದಿರುತ್ತಾನೆ. ಅತ್ತ ಗಂಗಾ ಒಬ್ಬಳೇ ಮಗಳು ನೀಲಾನನ್ನು ಸಾಕಿ ಬೆಳೆಸುತ್ತಿರುತ್ತಾಳೆ. ಕರ್ಮಾಡಿಯ ಆಪ್ತ ಗೆಳೆಯನಾಗಿದ್ದ ನೀಲಾಳ ಅಸಲಿ ತಂದೆ ಗ್ಯಾಂಗ್ ವಾರ್ನಲ್ಲಿ ಈಗಾಗಲೇ ಕೊಲೆಯಾಗಿರುತ್ತಾನೆ. ಕರ್ಮಾಡಿಗೆ ಗಂಗಾ ಮತ್ತು ನೀಲಾಳ ಸುರಕ್ಷತೆಯ ಬಗ್ಗೆ ಸದಾ ಚಿಂತೆ ಇರುತ್ತದೆ. ಒಂದು ದಿನ ಅವನು ಗಂಗಾಗೆ ಮದುವೆಯ ಪ್ರಪೋಸಲ್ ಇಡುತ್ತಾನೆ. ನೀನು ಒಪ್ಪಿದರೆ ನಾನು ನಿನ್ನನ್ನು ಮತ್ತು ನೀಲಾನನ್ನು ಸದಾ ಸುರಕ್ಷಿತವಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಗಂಗಾ ಅದನ್ನು ಗೌರವಯುತವಾಗಿಯೇ ನಿರಾಕರಿಸುತ್ತಾಳೆ. ನಾನು ನಿನ್ನನ್ನು ತುಂಬಾ ಗೌರವಿಸುತ್ತೇನೆ, ಆದರೆ ಸದಾ ನಿನ್ನನ್ನು ಒಬ್ಬ ಒಳ್ಳೆಯ ಗೆಳೆಯನಂತೆ ಮಾತ್ರ ನೋಡಿದ್ದೇನೆ ಎಂದು ಸ್ಪಷ್ಟಪಡಿಸುತ್ತಾಳೆ. ಇದಾದ ನಂತರ ಗಂಗಾ ಕೊನೆಗೂ ಆ ರೆಡ್ ಬ್ಯಾಗ್ ಓಪನ್ ಮಾಡುತ್ತಾಳೆ. ಆ ಬ್ಯಾಗ್ ಒಳಗಿದ್ದ ವಸ್ತುಗಳನ್ನು ನೋಡಿ ಆಕೆಗೆ ಕಾಲ್ಕೆಳಗಿನ ಭೂಮಿಯೇ ಕುಸಿದಂತಾಗುತ್ತದೆ. ಆ ಬ್ಯಾಗ್ ಒಳಗೆ ಏನೇನಿತ್ತು ಗೊತ್ತಾ? ಸಿಂಡಿಕೇಟ್ನ ಗುಪ್ತ ಫೈಲ್ಗಳು, ಕೋಟ್ಯಂತರ ರೂಪಾಯಿಯ ಹವಾಲಾ ಡೀಲ್ ದಾಖಲೆಗಳು, ಅಂತಾರಾಷ್ಟ್ರೀಯ ಡ್ರಗ್ ರೂಟ್ಗಳ ಮ್ಯಾಪ್ಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಗ್ಯಾಂಗ್ಸ್ಟರ್ಗಳ ಸೀಕ್ರೆಟ್ ಡೀಲ್ಗಳು, ವಿದೇಶಿ ಮಾಫಿಯಾ ನೆಟ್ವರ್ಕ್ನ ಕಾಂಟ್ಯಾಕ್ಟ್ಗಳು, ಇಡೀ ಅಂಡರ್ವರ್ಲ್ಡ್ ಸಾಮ್ರಾಜ್ಯವನ್ನೇ ಧೂಳೀಪಟ ಮಾಡಬಲ್ಲ ಸಾಕ್ಷ್ಯಾಧಾರಗಳು ಆ ಬ್ಯಾಗ್ನಲ್ಲಿದ್ದವು. ಅಂದರೆ ಅದು ಸಾಮಾನ್ಯ ಬ್ಯಾಗ್ ಆಗಿರಲಿಲ್ಲ, ಇಡೀ ಇಂಟರ್ನ್ಯಾಷನಲ್ ಕ್ರೈಮ್ ನೆಟ್ವರ್ಕ್ ಅನ್ನೇ ನಿರ್ನಾಮ ಮಾಡಬಲ್ಲ ಸಾಕ್ಷಿಗಳ ಖಜಾನೆಯಾಗಿತ್ತು. ಅದಕ್ಕಾಗಿಯೇ ಭಾರತದಿಂದ ಹಿಡಿದು ವಿದೇಶದ ದೊಡ್ಡ ದೊಡ್ಡ ಮಾಫಿಯಾಗಳು ಈ ಬ್ಯಾಗ್ನ ಹಿಂದೆ ಬಿದ್ದಿದ್ದರು. ಗಂಗಾ ಬ್ಯಾಗ್ ಅನ್ನು ಮತ್ತೆ ಲಾಕ್ ಮಾಡಿ ಚರ್ಚ್ ಒಳಗಿನ ನೆಲವನ್ನು ಒಗೆದು ಅದನ್ನು ಶಾಶ್ವತವಾಗಿ ಹೂತು ಹಾಕುತ್ತಾಳೆ. ರಾಯನ ಅತ್ಯಂತ ದೊಡ್ಡ ರಹಸ್ಯ. ಕಥೆ ಮತ್ತೆ ವರ್ತಮಾನಕ್ಕೆ ಬರುತ್ತದೆ. ಎಲಿಜಬೆತ್ ಗಂಗಾ ಮತ್ತು ನೀಲಾನನ್ನು ಕೊಲ್ಲಲು ತನ್ನ ಗೂಂಡಾಗಳಿಗೆ ಆರ್ಡರ್ ಮಾಡುತ್ತಾಳೆ. ಆದರೆ ಗಂಗಾ ದಿಢೀರನೆ ಮುಗುಳುನಗುತ್ತಾಳೆ. ಆಕೆ ಕೆಲವು ಹೆಸರುಗಳನ್ನು ಹೇಳುತ್ತಾಳೆ. ಅದನ್ನು ಕೇಳುತ್ತಿದ್ದಂತೆಯೇ ಎಲಿಜಬೆತ್ ಮುಖದ ಬಣ್ಣವೇ ಹಾರಿಹೋಗುತ್ತದೆ. ಗಂಗಾ ಹೇಳ್ತಾಳೆ, ಲೂಸಿಯನ್ ಮತ್ತು ಡೊಮಿನಿಕ್ ವೇಲ್ನನ್ನು ಸಾಯಿಸಿದ್ದು ಕೂಡ ಇದೇ ರಾಯ. ಎಲಿಜಬೆತ್ ಮುಖದಲ್ಲಿ ಮೊದಲ ಬಾರಿಗೆ ಭಯ ಕಾಣಿಸಿಕೊಳ್ಳುತ್ತದೆ. ಆಕೆ ನಡುಗುವ ಧ್ವನಿಯಲ್ಲಿ, ಅಂದರೆ ರಾಯನೆಯ ಖೈಜರ್ ಕೈಸರ್ ಎಂದು ಕೇಳ್ತಾಳೆ. ಗಂಗಾ ಏನು ಹೇಳುವುದಿಲ್ಲ, ಬರೀ ನಗುತ್ತಾಳೆ. ಇದೇ ಆ ಕ್ಷಣ, ಕಥೆಯ ಅತ್ಯಂತ ದೊಡ್ಡ ಸತ್ಯ ಹೊರಬರುವ ಕ್ಷಣ. ಇಡೀ ಜಗತ್ತು ಗೋವಾದ ಭೀಕರ ಗ್ಯಾಂಗ್ಸ್ಟರ್ ಎಂದು ಅಂದುಕೊಂಡಿದ್ದ ರಾಯ ವಾಸ್ತವದಲ್ಲಿ ಇಡೀ ವಿಶ್ವದ ಅತ್ಯಂತ ದೊಡ್ಡ ಇಂಟರ್ನ್ಯಾಷನಲ್ ಮಾಫಿಯಾ ನೆಟ್ವರ್ಕ್ನ ಅಸಲಿ ಸರ್ದಾರನಾಗಿದ್ದ. ಅವನ ನಿಜವಾದ ಹೆಸರು ಖೈಜರ್ ಕೈಸರ್. ಇಡೀ ಪ್ರಪಂಚ ಅವನನ್ನು ಸಾವಿನ ವ್ಯಾಪಾರಿ ಎಂದು ಕರೆಯುತ್ತಿತ್ತು. ಡೇಮಿಯನ್ ಕ್ರೋನಂತಹ ಅಪಾಯಕಾರಿ ಅಪರಾಧಿ ಕೂಡ ಖೈಜರ್ ಇಶಾರೆಗೆ ಕೆಲಸ ಮಾಡುತ್ತಿದ್ದ. ತಾನು ಇಷ್ಟು ವರ್ಷಗಳಿಂದ ಹುಡುಕುತ್ತಿದ್ದ ಮನುಷ್ಯ ಸಣ್ಣಪುಟ್ಟ ಗ್ಯಾಂಗ್ಸ್ಟರ್ ಅಲ್ಲ, ಅಂತಾರಾಷ್ಟ್ರೀಯ ಅಂಡರ್ವರ್ಲ್ಡ್ನ ಅತ್ಯಂತ ದೊಡ್ಡ ಆಟಗಾರ ಎಂಬುದು ಎಲಿಜಬೆತ್ಗೆ ಅರ್ಥವಾಗಿ ಬಿಡುತ್ತದೆ. ಅತ್ತ ಟಿಕೆಟ್ ಮತ್ತು ಮೆಲಿಸಾ ರಾಯನ ಟ್ರೀಟ್ಮೆಂಟ್ ನಡೆಯುತ್ತಿದ್ದ ಹಳೆಯ ಗುಪ್ತ ಅಡಗುತಾಣಕ್ಕೆ ತಲುಪುತ್ತಾರೆ. ಆದರೆ ಅಲ್ಲಿ ರಾಯ ಸಿಗುವುದಿಲ್ಲ. ಕೋಪಗೊಂಡ ಇಬ್ಬರು ಅಕ್ಕಪಕ್ಕದಲ್ಲಿದ್ದ ಜನರ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಕೆಲವರನ್ನು ಕೊಂದ ನಂತರ ಅವರಿಗೊಂದು ಸುಳಿವು ಸಿಗುತ್ತದೆ. ರಾಯನನ್ನು ಗಿರಿಜನರ, ಆದಿವಾಸಿಗಳ ಕಾಡಿನ ಕಡೆಗೆ ಕರೆದುಕೊಂಡು ಹೋಗಲಾಗಿದೆ ಎಂದು ಗೊತ್ತಾಗುತ್ತದೆ. ಇಬ್ಬರೂ ತಕ್ಷಣ ಕಾಡಿನ ಕಡೆಗೆ ಹೊರಡುತ್ತಾರೆ. ಕಾಡಿನಲ್ಲಿ ಕಾಲಿಡುತ್ತಿದ್ದಂತೆಯೇ ರಾಯನ ನಿಷ್ಠಾವಂತ ಆಳುಗಳು ಟಿಕೆಟ್ ಮೇಲೆ ದಾಳಿ ಮಾಡುತ್ತಾರೆ. ಆದರೆ ಟಿಕೆಟ್ ಕೂಡ ಕಮ್ಮಿ ಇರಲಿಲ್ಲ. ಅವನು ಒಬ್ಬೊಬ್ಬರನ್ನೇ ಮುಗಿಸುತ್ತಾ ಮುನ್ನುಗ್ಗುತ್ತಾನೆ. ಕೊನೆಗೂ ಅವನು ರಾಯ ಇನ್ನೂ ಕೋಮಾದಲ್ಲೇ ಬಿದ್ದಿರುವ ಆ ಗುಪ್ತ ಸ್ಥಳಕ್ಕೆ ತಲುಪುತ್ತಾನೆ.
ಟಿಕೆಟ್ ಎದುರು ಅವನ ಸ್ವಂತ ತಂದೆ ಇದ್ದಾನೆ. ತಾನು ಜೀವಮಾನವಿಡೀ ದ್ವೇಷಿಸಿದ ತಂದೆ ಇಂದು ಸಂಪೂರ್ಣವಾಗಿ ಅಸಹಾಯಕನಾಗಿ ಬಿದ್ದಿದ್ದಾನೆ. ಈಗ ಟಿಕೆಟ್ ತನ್ನ ತಂದೆಯನ್ನು ಕೊಂದು ತಾಯಿಯ ಸಾವಿಗೆ ಸೇಡು ತೀರಿಸಿಕೊಳ್ಳುತ್ತಾನೆ ಎನ್ನಿಸುವಷ್ಟರಲ್ಲೇ ಸಿನಿಮಾ ಕೆಲವು ದೊಡ್ಡ ಪ್ರಶ್ನೆಗಳನ್ನು ಎತ್ತಿ ಕಥೆಯನ್ನು ಇಲ್ಲಿಗೆ ನಿಲ್ಲಿಸುತ್ತದೆ. ರಾಯ ಬರೀ ಗೋವಾದ ಗ್ಯಾಂಗ್ಸ್ಟರ್ ಅಲ್ಲ, ಇಡೀ ಪ್ರಪಂಚದ ಮಾಫಿಯಾ ಕಿಂಗ್ ಖೈಜರ್ ಆಗಿದ್ದರೆ ಅವನು ಇಷ್ಟು ವರ್ಷಗಳ ಕಾಲ ಗೋವಾದಲ್ಲಿ ಬಚ್ಚಿಟ್ಟುಕೊಂಡು ಏನು ಮಾಡುತ್ತಿದ್ದ? ರೆಡ್ ಬ್ಯಾಗ್ ನಲ್ಲಿ ಇನ್ನು ಏನೇನು ರಹಸ್ಯಗಳು ಅಡಗಿವೆ? ಇಡೀ ಜಗತ್ತಿನ ಮಾಫಿಯಾ ನೆಟ್ವರ್ಕ್ ಅವನ ಬೆನ್ನ ಹಿಂದೆ ಏಕೆ ಬಿದ್ದಿದೆ? ಡೇಮಿಯನ್ ಕ್ರೋ, ಲೂಸಿಯನ್ ಮತ್ತು ಡೊಮಿನಿಕ್ ವೇಲ್ ನಂತರ ಉಳಿದ ಮಾಫಿಯಾ ಡಾನ್ಗಳು ಖೈಜರ್ ವಿರುದ್ಧ ಒಂದಾಗುತ್ತಾರಾ? ರಾಯನಿಗೆ ಪ್ರಜ್ಞೆ ಬರುವ ಮುನ್ನವೇ ಶತ್ರುಗಳು ಅವನನ್ನು ಮುಗಿಸಿಬಿಡುತ್ತಾರಾ? ಅಥವಾ 12 ವರ್ಷಗಳ ನಂತರ ಖೈಜರ್ ಕಣ್ಣು ಬಿಟ್ಟಾಗ ಇಡೀ ಅಂಡರ್ವರ್ಲ್ಡ್ ಮತ್ತೆ ಅವನ ಕಾಲಡಿಯಲ್ಲಿ ಮಂಡಿಯೂರುತ್ತಾ? ಕೊನೆಗೆ ಟಿಕೆಟ್ ನಿಜವಾಗಿಯೂ ತನ್ನ ಸ್ವಂತ ತಂದೆಯನ್ನು ಸಾಯಿಸಿಬಿಡುತ್ತಾನಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಥೆಯ ಮುಂದಿನ ಭಾಗದಲ್ಲಿ ಸಿಗಲಿದೆ. ಅಲ್ಲಿ ಗೋವಾದ ಈ ಗ್ಯಾಂಗ್ ವಾರ್ ಇಂಟರ್ನ್ಯಾಷನಲ್ ಅಂಡರ್ವರ್ಲ್ಡ್ ವಾರ್ ಆಗಿ ಬದಲಾಗಲಿದೆ. ಏಕೆಂದರೆ ಈಗ ಆಟ ಬರೀ ಒಂದು ನಗರದ್ದಲ್ಲ, ಇಡೀ ಜಗತ್ತಿನ ಅಂಡರ್ವರ್ಲ್ಡ್ದು. ಈ ಕಥೆಯ ಮುಂದಿನ ಭಾಗವನ್ನು ಮಿಸ್ ಮಾಡಿಕೊಳ್ಳಲು ಇಷ್ಟವಿಲ್ಲದಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಏಕೆಂದರೆ ಮುಂದಿನ ಭಾಗದಲ್ಲಿ ಹೊರಬರಲಿದೆ ಖೈಜರ್ನ ಅತ್ಯಂತ ದೊಡ್ಡ ರಹಸ್ಯ. ರಾಯ ಇಷ್ಟು ವರ್ಷಗಳ ಕಾಲ ನಿದ್ದೆ ಮಾಡುತ್ತಿದ್ದದ್ದು ಏಕೆ ಎಂಬುದು ಇಡೀ ಅಂಡರ್ವರ್ಲ್ಡ್ಗೆ ಅಂದೇ ತಿಳಿಯಲಿದೆ.